ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಸ್ವಲ್ಪ ವೀಡಿಯೋ ಕಂಟಿನ್ಯೂಸ್ ಆಗಿ ಮಾಡಿ ಹಾಕೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಹಬ್ಬ ಆದಮೇಲೆ ಟ್ರೈ ಮಾಡ್ತೀನಿ ಆದಷ್ಟು ಲೈಕ್ ಕಂಟಿನ್ಯೂಸ್ ಆಗಿ ಪೀರಿಯಾಡಿಕಲಿ ಹಾಕೋಕ್ಕೆ. ಒಂದು 4 ದಿನ ಆಗೋಗಿತ್ತು ವೀಡಿಯೋ ಹಾಕಿ. ಯಾಕೆಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಎಲ್ಲ ಕೆಲಸನೂ ಒಟ್ಟಿಗೆ ಬಂದುಬಿಟ್ಟಿದೆ. ನಮ್ಮ ಈ ಮನೆ ಕೆಲಸ, ಅಲ್ಲಿ ಕೆಲಸ, ಆಮೇಲೆ ಆರ್ತಾ ಸ್ಟುಡಿಯೋಸಿಂದ ಸಿಕ್ಕಾಪಟ್ಟೆ ಆರ್ಡರ್ಸ್ಗಳು ಬರ್ತಾಯಿದೆ. ಹಾಗೆ ಕೆಲವರು ವಿಸಿಟ್ ಮಾಡೋರು ಇದ್ದಾರೆ. ಹಾಗಾಗಿ ನಾನು ತುಂಬ ವೀಡಿಯೋಗಳು ಇಲ್ಲಿ ಮಾಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ ರುಟೀನ್ ಸರಿ ಮಾಡ್ಕೊಳ್ಳೋಕ್ಕೆ. ಎನಿಸ್ ಅದಾದಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೇನೆ. ಇವತ್ತು ಸದ್ಯಕ್ಕೆ ತಿಂಡಿಗೆ ಅಂತ ತುಂಬ ದಿನ ಆಗೋಗಿತ್ತು. ಉಪ್ಪಿಟ್ಟು ಮಾಡ್ತಾಯಿದ್ದೆ ಅಷ್ಟೇ, ಸಿಂಪಲ್ ಉಪ್ಪಿಟ್ಟು, ಏನೋ ಫುಲ್ಲು ಸ್ಪೆಷಲ್ ಉಪ್ಪಿಟ್ಟೆಲ್ಲ ಏನೂ ಅಲ್ಲ. ಮಾಡಿ ಮುಖವಾಡನ ಆ್ಯಕ್ಚುಲಿ ಅಲಂಕಾರ ಮಾಡಬೇಕು. ನಾನು 4-5 ದಿನದ ಹಿಂದೆ ಅದು ರೆಡಿ ಮಾಡ್ತಿದ್ದೆ. ರೆಡಿ ಮಾಡೋದನ್ನು ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ವೀಡಿಯೋ ಕ್ಯಾಪ್ಚರೇ ಆಗಿಲ್ಲ. ಆಮೇಲೆ ತೆಗೆದು ನೋಡಿದ್ರೆ ವೀಡಿಯೋ ಇಲ್ಲವೇ ಇಲ್ಲ. ಸೊ ಮೋಸ್ಟ್ಲಿ ಅದು ಹಾಕಿದಾಗ ನಾನು ಸ್ಟಾರ್ಟ್ ಮಾಡಿಲ್ಲ. ಈ ಥರ ಹೋಗಿದೆ. ನಾನು ಸ್ವಲ್ಪ ಮೇಲ್ಗಡೆದು ನಾನು ಸ್ವಲ್ಪ ಮಾಡ್ಕೋಬೇಕು, ಫೈನಲ್ ಟಚ್ ಅಪ್ ಕೊಡಬೇಕು ನಿಮಗೆ. ಹಾಗಾಗಿ ತೋರಿಸ್ತೀನಿ ಇವತ್ತಿನ ವೀಡಿಯೋನಲ್ಲಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಹೋದ ವರ್ಷ ತೊಗೊಂಡು ಬಂದಿದ್ದೆ ಬೆಳ್ಳಿ ಮುಖವಾಡ. ಆ್ಯಂಡ್ ತುಂಬ ಜನ ಅದು ಕೇಳ್ತಾ ಇದ್ರಿ ಏನು ಕಾಸ್ಟಲ್ಲಿ ಕೊಟ್ಟಿದ್ರಿ ಅಂತ. ಸೊ ನಾನು ಅದಕ್ಕೆ ಹೋದ ವರ್ಷ ಅರೌಂಡ್ 25,000-26,000 ಕೊಟ್ಟಿದ್ದೆ. ಆ್ಯಂಡ್ ಈಗ ಬೆಳ್ಳಿ ಮಾತಾಡ್ಸೋಕ್ಕೆ ಆಗಲ್ಲ. ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಚಿಕ್ಕದ ಕಂಬ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಕಾಸ್ಟ್ ಅಷ್ಟಕ್ಕೆ 15,000-20,000 ಹೇಳಿದ್ರು. ಸೊ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಬಂದೆ. ಇರೋದನ್ನೇ ಬೇಕಾದಷ್ಟು ದೀಪದಿದೆ, ಬೇಡ ಅಂತ ವಾಪಸ್ ಬಂದೆ. ಸೊ ಎನಿವೇಸ್ ತೋರಿಸ್ತೀನಿ. ತಿಂಡಿ ತಿನ್ಕೊಂಡು ಹೇಗೆ ಅದಕ್ಕೆ ಅಲಂಕಾರ ಮಾಡ್ತೀನಿ ಅನ್ನೋ ಐಡಿಯಾನ ನಿಮಗೂ ಬೇಗನೆ ಹಾಕ್ತಾಯಿದ್ದೀನಿ. ಏಕೆಂದರೆ ಯಾರಾದರೂ ನೀವು ಮಾಡ್ಕೊಳ್ಳೋಂಗಿದ್ರೆ ಸಿಂಪಲಾಗಿ ಮಾಡ್ಕೋಬೋದು ಅಂತ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು. ಮುಂಚೆನೇ ತೋರಿಸಿ ಅಂತ ತುಂಬ ಜನ ಕೇಳಿದ್ರಿ, ನೀವು ಹೇಗೆ ಅಲಂಕಾರ ಮಾಡ್ತೀರಾ ಅಂತ. ಸೊ ನಿಮಗೆ ಹೇಳ್ದಂಗೆ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ವೀಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ. ಎನಿವೇಸ್ ಕೊಟ್ಟಿದ್ದೆ. ಇದು ನನ್ನ ಹತ್ರ ಇರೋವಂಥ ಬೆಳ್ಳಿ ಮುಖವಾಡ. ಹೋದ ವರ್ಷ ತೊಗೊಂಡಿದ್ದೆ ಇದನ್ನು. ಆಲ್ಮೋಸ್ಟ್ 25,000-26,000 ಆಗಿತ್ತು. ಇದಕ್ಕೆ ಈ ಥರದ್ದು ನಿಮಗೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಅಂಗಡಿನಲ್ಲಿ ನಾರ್ಮಲಾಗಿ ಒಂದು ಸೆಟ್ ಸಿಗುತ್ತೆ. ಸೊ ಸೆಟ್ಟಲ್ಲಿ ನಿಮಗೆ ಆ ಕಡೆ ಈ ಕಡೆ ಇಲ್ಲಿ ಮೇಲ್ ಹಾಕ್ಕೊಂಡಿರೋದು ಒಂದು, ಇಲ್ಲಿ ಕುಂಕುಮ, 2 ಕಣ್ಣು, ಆಮೇಲೆ 3 ಮೇಲ್ ಹಾಕಿದ್ದೀರಲ್ಲ ಅದು, ಹಾಗೆ ಮೇಲೆ ಕಿರೀಟಿ ಥರದ್ದು ಒಂದು, ಆಮೇಲೆ ಇದೊಂದು ಚೈನ್ ಥರದ್ದು ಸೆಪ್ರೇಟಾಗಿ ಸಿಗುತ್ತೆ. ಇದೊಂದು ಸರದ ಥರ ಅಂತ ಆ್ಯಕ್ಚುಲಿ ಅವ್ರು ಕೊಡ್ತಾರೆ, ಬಟ್ ನಾನು ಅದನ್ನು ಮೇಲೆ ಮಾಟಿ ಥರ ಅಂತ ಇದನ್ನು ಇಲ್ಲಿಗೆ ಅಂಟಿಸಿ ಇಟ್ಕೊಂಡಿದ್ದೀನಿ. ಇದು ಮಾತ್ರ ಸೆಪ್ರೇಟಾಗಿ ತೊಗೊಂಡಿದ್ದು. ನಾನು ಹೋದ ವರ್ಷ ಮಲ್ಲೇಶ್ವರಂಗೆ ಹೋದಾಗ ರೋಡ್ ಸೈಡ್ನಲ್ಲಿ ಮಾರ್ತಿರ್ತಾರೆ. ಬೈ ಚಾನ್ಸ್ ನಾನು ಈ ವರ್ಷನೂ ಹೋದರೆ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಸುಮಾರು ಕಲರ್ಸ್ಗಳು ಬರುತ್ತೆ, ಸೈಜು ಕಲರ್ಸ್ ಎಲ್ಲ ಬರುತ್ತೆ. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಅದ್ರ ಜೊತೆ ಇಷ್ಟನ್ನ ಮಾಡಿ ಇಟ್ಕೊಂಡಿದ್ದೆ. ಇದ್ರ ಜೊತೆ ಈ ಥರದ್ದು ಒಂದು ಮೂಗ್ ಬಟ್ಟನ್ನ ತೊಗೊಂಡು ಬಂದಿದ್ದೇನೆ. ಇದನ್ನು ಈ ಥರ ಅಂಟಿಸೋಣ ಅಂತ ತೊಗೊಂಡು ಬಂದಿರೋದು. ಆಮೇಲೆ ಒಂದು ಚಕ್ರ ಮತ್ತು ಚಂದ್ರ, ಅಂದರೆ ಈ ಥರದ್ದು ಬರುತ್ತಲ್ಲ, ಇದನ್ನು ಯೂಶಲಿ ಹಾಕ್ತಾರಂತೆ ಲಕ್ಷ್ಮಿಗೆ. ಸೊ ಇದನ್ನು ಒಂದು ಈ ಕಡೆ, ಇದು ಈ ಕಡೆ ಹೀಗೆ ಅಂಟಿಸ್ಬೇಕು. ಸೊ ಇದನ್ನ ಒಂದು ಚಕ್ರ ಹಾಗೆ ಚಂದ್ರನ ಅಂಟಿಸ್ಬೇಕು. ಇದನ್ನು ಅಂಟಕ್ಕೆ ಆ್ಯಕ್ಚುಲಿ ಈ ಥರದ್ದು ವ್ಯಾಕ್ಸ್ ಸಿಗುತ್ತೆ. ನೀವು ಯಾವುದೇ ಒಂದು ಈ ಥರದ್ದೆಲ್ಲ ಸಿಗೋ ಅಂಗಡಿಗೆ ಹೋದರೆ, ಅಂದರೆ ಮುಖವಾಡ ಆಗಿರ್ಬೋದು ಅಥವಾ ಅದ್ರದ್ದು ಆಕ್ಸರಿ ಸಿಗೋ ಅಂಗಡಿಗೆ ಹೋದರೆ ನಿಮಗೆ ಮೇಣ ಕೊಡ್ತಾರೆ. ಒಂದು ಮೇಣ ಈ ಥರದ್ದು ಸಿಗುತ್ತೆ ಯೆಲ್ಲೋ ಕಲರಲ್ಲಿ, ಇಲ್ಲ ನಿಮಗೆ ಈ ಥರದ್ದು ಸಿಗುತ್ತೆ, ಗಟ್ಟಿ ಇರುತ್ತೆ. ಇದೇನಿಲ್ಲ, ಸುಮ್ಮನೆ ನೀವು ಒಂದು ಸ್ವಲ್ಪ ಹಿಂಗೆ ತೆಕ್ಕೊಳ್ಳೋದು, ಹಿಂಗೆ ಬರುತ್ತೆ, ನಿಮಗೆ ಗಟ್ಟಿ ಇರುತ್ತೆ. ಅದನ್ನು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಟ್ಟು, ಈ ಸೈಡ್ ಅಲ್ಲ, ಈ ಸೈಡ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದು ಅಂಟಿಸ್ಬೇಕಾದ್ರೆ. ಈ ಕಡೆ ಚಕ್ರ ಅಂಟಿಸಿದ್ದೀನಿ, ಅದೇ ಸೇಮ್ ಚಂದ್ರನ ಈ ಸೈಡ್ ಅಂಟಿಸ್ಕೊತಾ ಇದ್ದೀನಿ. ನಿಮಗೆ 10 ರೂಪಾಯಿ 20 ರೂಪಾಯಿಗೆ ಸಿಗುತ್ತೆ. ಸೊ ಈ ಕಡೆ ನಿಮಗೆ ಚಂದ್ರ ಈ ಥರ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಇದೊಂದು ಮೂಗ್ ಬಟ್ಟೊಂದು ಹಾಕಬೇಕು. ಹಾಗೆ ಇದಕ್ಕೆ ತಾಳಿ ರೆಡಿ ಮಾಡ್ಕೊಂಡಿದ್ದೀನಿ, ಅದೊಂದು ಕಟ್ಟಬೇಕು. ಇದು ಆಗ್ತಿದ್ದಂಗೆ ಇದೆಲ್ಲ ತೆಗೆದು ಇಟ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಮತ್ತೆ ಹಬ್ಬಕ್ಕೆ ಒಂದು ವಾರ ಹಿಂದೆ ಕ್ಲೀನಾಗಿ ಇದನ್ನೆಲ್ಲ ತೊಳೆದ್ಬಿಟ್ಟು ಮತ್ತೆ ಇದನ್ನು ಹಾಕೋಬೋದು. ಆ್ಯಂಡ್ ಈ ವ್ಯಾಕ್ಸ್ ಏನು ಒಣಗಲ್ಲ, ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೋಬೋದು. ಇದ್ರ ಜೊತೆ ಇದು ಒಂದಿನ ತೊಗೊಂಡು ಬಂದಿದೆ. ಇಲ್ಲಿ ಹಿಂದೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. 125 ರೂಪೀಸ್. ನಿಮಗೆ ಇರೋ ಸೈಜ್ ವೈಸ್ ಸಿಗುತ್ತೆ, ಇನ್ನೂ ದೊಡ್ಡದು ಸಿಗುತ್ತೆ. ಇದು ಈಸಿ. ಇದು ತೆಂಗಿನಕಾಯಿಗೆ ನಾವು ಈ ಮುಖವಾಡ ಹಾಕೋದ್ರಿಂದ ತೆಂಗಿನಕಾಯಿ ಜುಟ್ಟಿಗೆ ಇದನ್ನು ಹಾಕ್ಬಿಟ್ಟು ಸಿಗಿಸ್ಬಿಟ್ಟು ಹಾಕೋಬೋದು ಅಂತ ತೊಗೊಂಡು ಬಂದೀನಿ. ಆ್ಯಂಡ್ ಇದೆಲ್ಲ ಅಲಂಕಾರ ಆದಮೇಲೆ ಡೆಫಿನೆಟ್ಲಿ ನಿಮ್ಗೆ ಹಬ್ಬದ ದಿನ ತೋರಿಸ್ತೀನಿ. ಸೊ ನಾನು ಇಷ್ಟೇ ಮಾಡೋದು, ಸಿಂಪಲ್ಲಾಗಿ ಇಟ್ಟಿರ್ತೀನಿ. ತುಂಬ
ಬೇರೆ ಕಣ್ ಕಪ್ ಹಾಕೋದಾಗಲಿ ಅವೆಲ್ಲ ನಾನು ಏನೂ ಮಾಡೋಕ್ಕೋಗಲ್ಲ. ಎಷ್ಟು ಸಿಂಪಲ್ ಆಗಿರುತ್ತೋ ನಮ್ಮನೆ ಲಕ್ಷ್ಮಿ ಅಷ್ಟೇ ಚೆನ್ನಾಗಿರ್ತಾಳೆ ಅಂತ ಈ ಥರ ಇಟ್ಟಿರ್ತೀನಿ. ಆ್ಯಂಡ್ ನೀವುಗಳು ಹೇಗೆ ಮಾಡ್ತೀರಾ ಅಂತ ನನಗೆ ಹೇಳೋದನ್ನು ಮಿಸ್ ಮಾಡಿಬಿಡಿ. ಆ್ಯಕ್ಚುಲಿ ಇದು ಸಿಲ್ವರ್ದಲ್ಲಿ ತೊಗೊಂಡು ಮಾಡಿಸ್ಬೇಕು ಅಂತ ಆಸೆ ಇದೆ. ಸೊ ನೋಡೋಣ ನೆಕ್ಸ್ಟ್ ಯಾವಾಗ ಸಿಗುತ್ತೆ ಅಂದರೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ಈ ಥರ ಇದೆ. ಹೇಗಿದೆ ನಮ್ಮನೆ ಲಕ್ಷ್ಮಿ ಸದ್ಯಕ್ಕೆ ಅನ್ನೋದನ್ನು ನನಗೆ ಹೇಳೋದನ್ನು ಮಿಸ್ ಮಾಡಬೇಡಿ. ಸೊ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಆ್ಯಂಡ್ ನಿಮ್ಗಳಿಗೆ ತೋರಿಸ್ತೀನಿ ನಮ್ಮ ಬಾಟಿಕ್ ಎಷ್ಟು ತುಂಬೋಗಿದೆ ಸಾರೀಸ್ ಅಂತ. ನೋಡಿ, ಸೊ ಫುಲ್ ಕಲರ್ಫುಲ್ಲಾಗಿರುವಂಥ ಸಖತ್ತು ಸೀರೆಗಳು ಬಂದ್ಬಿಡಿದೆ. ಫುಲ್ ಸ್ಟಾಕ್ ತುಂಬೋಗಿದೆ. ಸೊ ಇಲ್ಲಿ ನೋಡಿ, ಇದಲ್ಲದೆ ಇನ್ನು ಒಳಗಡೆನೂ ಸಾಕಷ್ಟು ಸೀರೆಗಳನ್ನ ಸೊ ಇಷ್ಟಲ್ಲದೆ ಇನ್ನೂ ಸಾಕಷ್ಟು ಸೀರೆಗಳು ಒಳಗೆ ಇಟ್ಟಿದ್ದೀನಿ. ನಿಮ್ಗೆ ಯಾವ್ದಾರ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಮ್ಮ ಆರ್ಥಾ ಸ್ಟುಡಿಯೋಸ್ ವೆಬ್ಸೈಟ್ಗೆ ಹೋದರೆ ವೆಬ್ಸೈಟಲ್ಲಿ ಎಲ್ಲ ಸೀರೆಗಳು ಆಲ್ಮೋಸ್ಟ್ ಅಪ್ಲೋಡ್ ಆಗೋಗಿದೆ. ಸೊ ನೀವು ಅಲ್ಲಿಂದ ಆರಾಮಾಗಿ ಶಾಪ್ ಮಾಡ್ಬೋದು. ಅಥವಾ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ ಅಂದರೆ ಅಲ್ಲಿ ಕೂಡ ಸಾಕಷ್ಟು ವೀಡಿಯೋಗಳನ್ನ ಹಾಕ್ತಿರ್ತೆ. ನೀವು ಅಲ್ಲಿಂದ ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಇಲ್ಲ ನಮ್ಮ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಬರೋಕ್ಕಿಂತ ಮುಂಚೆ ನನಗೊಂದು ಕಾಲ್ ಮಾಡಿಬಿಟ್ಟು ಕೆಳಗಡೆ ನಂಬರ್ ಹಾಕಿರ್ತೀರಲ್ಲ, ಕಾಲ್ ಮಾಡಿಬಿಟ್ಟು ಒಂದ್ಸಲ ಬನ್ನಿ. ಸೊ ದ್ಯಾಟ್ ನಾನು ಇಲ್ಲೇ ಇರ್ತೀನಿ, ನಿಮಗೆ ಹೇಳೋಕ್ಕೆ ತೋರ್ಸೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಷ್ಟೇ. ಹಾಗೆ ತುಂಬ ಜನ ನನ್ನ ಹಿಂದಿನ ವಿಡಿಯೋನಲ್ಲಿ ಕೆಲವರು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮ ಮನೇಲಿ ಅವತ್ತು ಕಮಲದ್ದು ಹಾಕಿದ್ರಲ್ಲ ಅದು ಹೆಂಗೆ ಬಂತು ನಮಗೆ ಅಪ್ಡೇಟೇ ತೋರಿಸಲ್ಲ ಅಂತ. ಸೊ ಎಸ್, ಬನ್ನಿ ನನ್ನ ಜೊತೆ ಮೇಲೆ ಹೋಗ್ತೀನಿ. ಸುಮಾರು ಗಿಡಗಳೆಲ್ಲ ಬೆಳೆದು ಬಿಡಿದೆ ಚೆನ್ನಾಗಿ. ಟೊಮ್ಯಾಟೊ, ಬದನೆಕಾಯಿ ಎಲ್ಲ ಸಾಕಷ್ಟು ಬರ್ತದೆ. ಬಟ್ ಕಮಲದ ಗಿಡ ಏನಾಗಿದೆ ಅನ್ನೋದನ್ನ ನಿಮ್ಗಳಿಗೆ ತೋರಿಸ್ತೇನೆ. ಆ್ಯಂಡ್ ಮಳೆ ತುಂಬ ಚೆನ್ನಾಗಿ ಬರ್ತಿರೋದ್ರಿಂದ ಆ್ಯಕ್ಚುಲಿ ನಾವು ಗಿಡಕ್ಕೆ ಅಷ್ಟೊಂದು ನೀರು ಹಾಕಬೇಕು ಅನ್ನೋ ಪ್ರಾಬ್ಲಮ್ಮು ಇಲ್ಲ. ಚೆನ್ನಾಗಿ ಮಳೆ ಬರ್ತಿದೆ. ಹಾಗಾಗಿ ಎಲ್ಲ ಹೂಗಳು ಅಷ್ಟೇ, ಡೇರಾ ಹೂವು ಎಲ್ಲ ಸಖತ್ತಾಗಿ ಬಿಡೋಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಎಸ್, ನೋಡೋಣ ಬನ್ನಿ. ಸೊ ಫುಲ್ ಫ್ಲೆಜ್ಜಲ್ಲಿ ಎಲ್ಲ ಗಿಡಗಳು ಬೆಳೆದು ಬಿಟ್ಟಿದೆ. ಜಸ್ಟ್ ಸುಮ್ಮನೆ ತೋರಿಸ್ತಾ ಹೋಗ್ತೀನಿ. ಮೇಯ್ನಾಗಿರೋದು ನೋಡಿ, ಇಲ್ಲಿ ಇದಂತೂ ಬರ್ತಾನೆ ಇದೆ, ಇನ್ನೂ ಚೆನ್ನಾಗಿ ಬಂದಿದೆ. ಕಿತ್ಕೋಬೋದು ನೋಡಿ, ಇಲ್ಲಿ ಹಾಗೆ ಇಲ್ಲೊಂದಿದೆ, ಇಲ್ಲೊಂದು ಬರ್ತಾ ಇದೆ. ಟೊಮ್ಯಾಟೊ ಅಂತೂ ಕೇಳೋ ಅಷ್ಟೇ ಇಲ್ಲ, ನಾನು ಟೊಮ್ಯಾಟೊ ತೊಗೊಂಡೇ ಬರ್ತಿಲ್ಲ ನೋಡಿ. ಆಮೇಲೆ ಇದನ್ನು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಇಲ್ಲೂ ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಸದ್ಯಕ್ಕೆ ಹುರುಳಿಕಾಯಿ ಬರ್ತಾ ಇದೆ. ಇದು ಡಬಲ್ ಬೀನ್ಸ್ ಇದು ಬಂದಿದೆ. ಪಾರಿಜಾತ ಸುಮಾರು ಶುರು ಆಗ್ಬಿಟ್ಟಿದೆ. ದಿನಕ್ಕೆ ಒಂದು 20 ಹೂ ಸಿಗ್ತಾ ಇದೆ. ಆಮೇಲೆ ಇಲ್ಲಿ ನೋಡಿ, ಹಲಸಂದೆ ಕಾಳು ಫುಲ್ ಬಿಟ್ಟಿದೆ. ಅದ್ರ ಜೊತೆ ಇದು ಒಂದಷ್ಟು ಬರ್ತದೆ ಟೊಮ್ಯಾಟೊ. ಆ್ಯಂಡ್ ಇದು ಟೊಮ್ಯಾಟೊನ. ಇಲ್ಲಿ ಹಾಗಲಕಾಯಿ ಚೆನ್ನಾಗಿ ಬರ್ತಾ ಇದೆ, ಸುಮಾರು ಚಿಗುರಿದೆ. ಇದು ಅಂಜೂರ ಚಿಗುರ್ಕೊಂಡಿದೆ. ಇಷ್ಟು ಮೆಣಸಿನ್ಕಾಯಿ ಇಲ್ಲಿ ಇನ್ನೂ ಈಗ ಶುರುವಾಗ್ತಾ ಇದೆ, ಹೂವು ಎಲ್ಲ ನೋಡಿ. ಎಲ್ಲ ಗಿಡಗಳು ಸಕಲಾಗಿ ಬಂದಿದೆ. ಆ್ಯಂಡ್ ನಾನು ಟೊಮೆಟೊ ತೊಗೊಳಕ್ಕೆ ಹೋಗ್ತಿಲ್ಲ. ಟೊಮ್ಯಾಟೊ, ಹೂವು, ಬದನೆಕಾಯಿ ಎಲ್ಲ ತೊಗೊಂಡು ಸುಮಾರು ದಿನ ಆಗೋಗಿದೆ. ಆಮೇಲೆ ಪಾಲಕ್ ಸೊಪ್ಪು ಅಷ್ಟೇ ಸಕ್ಕತ್ತಾಗಿ ಬರ್ತಿದೆ. ಪಾಲಕ್ಕು ದಂಟೆಲ್ಲ ಅಲ್ಲಿ ತುಂಬ ಬರ್ತಿದೆ. ಸೊ ಅಲ್ಲಿಗೇನೋ ನಡೆಯುತ್ತೆ ಅಂತ ಅಲ್ಲೇ ಇಟ್ಟಿದ್ದೀರಿ. ಆ್ಯಂಡ್ ನಮ್ಮ ಕಮಲನ ತೋರಿಸ್ತೇನೆ. ಒಂದೇ ಒಂದು ಬೀಜ ಮೊಳಕೆ ಬಂದಿತ್ತಲ್ಲ, ನಿಮಗೆ ತೋರಿಸಿದೆ ಯಾವ ಥರ ಹಾಕೋದು ಅಂತ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಅಗ್ಲಗ್ಲಕ್ಕಾಗಿದೆ. ಸದ್ಯಕ್ಕೆ 4 ಬಂದಿದೆ. ಇಲ್ಲೆಲ್ಲ ಇನ್ನೂ ಹೊಡಿತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು ಅನ್ಕೋತೀನಿ ಎಲೆ. ಸೊ ಎಸ್, ಸೂಪರಾಗಿ ಬರ್ತಿದೆ. ಈ ಕಡೆ ವಿಳೆದೆಲೆ ಚಿಗುರಿದೆ, ಸುಮಾರು ಹಾಕಿದ ಮೇಲೆ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಚಿಗುರ್ತಾ ಇದೆ. ಸೊ ನಾನು ತೋರಿಸಿದಂಥ ಮೆಥಡ್ನ ಟ್ರೈ ಮಾಡಿ. ಬೈ ಚಾನ್ಸ್ ಕಮಲದ ಗಿಡ ಹಾಕಬೇಕು ಅಂದರೆ ಡೆಫಿನೆಟ್ಲಿ ಹಾಕ್ಕೊಳ್ಳಿ. ಬೀಜ ತಂದು ಹಾಕೊಳ್ಳೋದೇ ಒಳ್ಳೆಯದು. 1,500 ಗಿಡಕ್ಕೆ ಕೊಡೋಕ್ಕಿಂತ ಈ ಥರದ್ದು ಮಾಡೋದು ತುಂಬ ಈಸಿ. ಬೀಜ 60 ರೂಪಾಯಿ, ಟಬ್ಬು 100 ರೂಪಾಯಿ, 100 ಅಥವಾ 150 ಆಗ್ಬೋದು ಅಷ್ಟೇ. 150 ರೂಪಾಯಿ ಕೆಲಸ ಮುಗಿಯುತ್ತೆ. ಬಟ್ ನನಗೆ ವರಮಹಾಲಕ್ಷ್ಮಿ ಒಳಗೆ ಅದೊಂದು ಕಮಲ ಬರಲಿ ಅನ್ನೋದು ತುಂಬ ಇಷ್ಟ ಆಯಿತು. ಬಟ್ ಆಗಲಿಲ್ಲ, ಅಷ್ಟು ಬೇಗ ಅದು ಬೆಳೆಯೋಕ್ಕೆ ಚಾನ್ಸ್ ಇಲ್ಲ. ಗಿಡ ಬರ್ತಿದೆಯಲ್ಲ ಅನ್ನೋದೇ ಒಂದು ಸಖತ್ತು ಖುಷಿ. ಆ್ಯಂಡ್ ಹೇಗನ್ನಿಸ್ತು ನಮ್ಮ ಟೆರೇಸ್ ಗಾರ್ಡನಿಂಗ್? ಸೌತೆಕಾಯಿ ಬಂತು ಒಂದಷ್ಟು, ಆಮೇಲೆ ತುಂಬ ಹುಳ ಬಂದ್ಬಿಡ್ತು. ಸೊ ಹಾಗಾಗಿ ಅದನ್ನ ಕಟ್ ಮಾಡಿ ಮತ್ತೆ ಹಾಕಿದ್ವಿ. ಹೀರೆಕಾಯಿ ಒಂದು 4 ಬಂತು. ನನಗೆ ಹೀರೆಕಾಯಿ ತಕ್ಷಣಕ್ಕೆ ನೋಡ್ಕೊಳ್ಳೋಕ್ಕೂ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಒಣಗೋಗ್ಬಿಡ್ತು ಮಧ್ಯದಲ್ಲಿ. ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾಗ.
ಮಿಕ್ಕಿದ ಎಲ್ಲ ಗಿಡಗಳು ಆರಾಮಾಗಿ ಅದ್ರ ಪಾಡದು ಬೆಳ್ಕೊಂಡು ಹೋಗ್ತದೆ. ಆ್ಯಂಡ್ ತುಳಸಿ ಗಿಡನೂ ಸಕಾಲಾಗಿ ಬಂದಿದೆ. ಮೆಹಂದಿ ಗಿಡ ಹಾಕಿದ್ದೀನಿ ಇಲ್ಲಿ ಪಾಟ್ನಲ್ಲಿ, ಏನಕ್ಕಾದ್ರೂ ಬೇಕಾದರೆ ಕಿತ್ಕೊಂಡು ಯೂಸ್ ಮಾಡ್ಕೋಬೋದು. ನಂಗೆ ತುಂಬ ಇಷ್ಟ ಆಯಿತು ಮೆಹಂದಿ ಗಿಡನ ಬೆಳೆಸ್ಕೋಬೇಕು ಅಂತ. ಹಾಗಾಗಿ ಪಾಟಲ್ಲೇ ಗಿಡ ತೊಗೊಂಬಂದು ಹಾಕ್ತೆ. ಗಿಡನ ಲಾಲ್ಬಾಗಿಂದ ತೊಗೊಂಡು ಬಂದಿದ್ದು. ಸೊ ಎಸ್, ಇಷ್ಟು ಆಗಿದೆ ಸದ್ಯಕ್ಕೆ. ಅಪ್ಡೇಟ್ ಕೊಟ್ಟಿದ್ದೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ಗಳು ಬರ್ತಾ ಹೋಗುತ್ತೆ. ಸಾಕಷ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಟೈಮೇ ಸಿಗ್ತಿಲ್ಲ ಏನು ಮಾಡೋಕ್ಕೂ ಲಿಟ್ರಲಿ. ಸೊ ಹಾಗಾಗಿ ಆಮೇಲೆ ಸುಮಾರು ಪಾರ್ಸಲ್ಸ್ಗಳು ಸಾಕಷ್ಟು ಹೋಗ್ತಿದೆ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ನಿಮ್ಮ ಮನೇಲಿ ಹೇಗೆ ಹಬ್ಬಕ್ಕೆ ಎಲ್ಲ ತಯಾರಿ ಆಗ್ತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ನಿಮ್ಗೆ ಯಾವ್ದಾರ ಸೀರೆ ಬೇಕಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಎಸ್, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.